ವಿಕಲಚೇತನ ಮಕ್ಕಳ ಜೊತೆ ರೆಡ್ ಝೋನ್ನಲ್ಲಿ ಬಂಧಿಯಾದ ತಂದೆ. 8 ಏರಿಯಾ ಸೀಲ್ ಡೌನ್. ಜನರ ಹಾಹಾಕಾರ. ಹೇಗಿದೆ ಹಾಟ್ಸ್ಪಾಟ್ ಬದುಕು? ತಾಯಿಯೊಂದಿಗೆ ಜಗಳ, ಹೆಂಡತಿ ಮಕ್ಕಳೊಂದಿಗೆ ಬೀದಿ ಬದುಕು. ಕೊರೋನಾ ಭೀತಿ. TV9 ಕ್ಯಾಮೆರಾ ಕಣ್ಣಿಗೆ ಕಂಡ ಕೊರೋನಾ ರೌದ್ರವತಾರ. ಇದುವೇ ಈ ಹೊತ್ತಿನ ಕೊರೋನಾ ಹಾಟ್ಸ್ಪಾಟ್ TV9 ಡೌನ್ ರಿಪೋರ್ಟ್. ನಾನು ಶುಭಶ್ರೀ ಜೈನ್. ವಿಧಿ ಅದೆಂಥ ಘೋರ, ಕ್ರೂರಾತಿ ಕ್ರೂರ. ಈ ಸ್ಟೋರಿಯನ್ನ ನೋಡಿದ್ರೆ ಪ್ರತಿಯೊಬ್ಬರೂ ಉದ್ಘರಿಸೋದು ಇದನ್ನೇ. ಯಾಕಂದ್ರೆ ಅದು ರೆಡ್ ಝೋನ್. ಆ ಪ್ರದೇಶ ಕಂಪ್ಲೀಟ್ ಸೀಲ್ ಡೌನ್. ಅಲ್ಲೊಬ್ಬ ಹೆಂಡತಿಯನ್ನ ಕಳೆದುಕೊಂಡ ತಂದೆ ಇದ್ದಾನೆ. ತನ್ನಿಬ್ಬರು ವಿಕಲಚೇತನ ಹೆಣ್ಣು ಮಕ್ಕಳೊಂದಿಗೆ ಜೀವಿಸುತ್ತಿದ್ದಾನೆ. ಕೊರೋನಾ ತಂದಿಟ್ಟ ಆತನ ಸಂಕಷ್ಟವನ್ನ ಕೇಳೋರೇ ಇಲ್ಲ. ಈ ಜೀವ ಯಾಕಾದ್ರೂ ಇದೆಯೋ ಅನ್ನೋ ನೋವಿನ ವ್ಯಥೆ ಆತನದ್ದು. ಭಯ, ವಿಚಿತ್ರ ಭಯ. ಹೇಗಿತ್ತೋ ಹೇಗಾಯ್ತು ಅಂತೀರಾ ಕರೋನಾ ಹೊಡೆದ ಮುಕುಟ ಬೀದರ್ನ ಸ್ಥಿತಿ. ಪ್ರತಿದಿನ ಜನಜಂಗುಳಿಯಿಂದ ಕೂಡಿರುತ್ತಿದ್ದ ಪ್ರದೇಶ ಈಗ ಖಾಲಿ ಖಾಲಿ. ಕೊರೋನಾ ಲಾಕ್ಡೌನ್ನಿಂದಾಗಿ ಇಡೀ ಬೀದರ್ ಖಾಲಿಯಾಗಿದೆ. ಇಂಥ ಸ್ಥಿತಿಯಲ್ಲಿ ಅದೊಬ್ಬ ತಂದೆ ಸೀಲ್ ಡೌನ್ ಆದ ಪ್ರದೇಶದಲ್ಲಿರೋ ತನ್ನ ಮನೆಯಿಂದ ಹೊರಬರಲಾಗದೆ ಪರಿತಪಿಸುತ್ತಿದ್ದಾನೆ. ಮನೆಯಲ್ಲಿರೋ ಇಬ್ಬರು ಬುದ್ಧಿಮಾಂದ್ಯ ಮಕ್ಕಳಿಗೆ ಏನು ತಿನ್ನಿಸೋದು, ಅವರ ಔಷಧಿಗಾಗಿ ಯಾರ ಕೈಕಾಲು ಹಿಡಿಯೋದು ಅನ್ನೋದು ಗೊತ್ತಾಗದೆ ಜಿಲ್ಲೆಯಲ್ಲಿ 15 ಜನರಿಗೆ ಕೊರೋನಾ ಹೆಮ್ಮಾರಿ ಕಾಡಿದ್ದು. ಈ ಪೈಕಿ 12 ಜನ ಬೀದರ್ನ ಓಲ್ಡ್ ಸಿಟಿ ನಿವಾಸಿಗಳು. ಹೀಗಾಗಿ 13 ವಾರ್ಡ್ಗಳಿರೋ ಈ ಬಡಾವಣೆಯನ್ನೇ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ರೆಡ್ ಝೋನ್ ಏರಿಯಾ ಅಂತ ಘೋಷಣೆ ಮಾಡಲಾಗಿದೆ. ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಈ ಪೈಕಿ ವಾರ್ಡ್ ನಂಬರ್ 1 ಚೋಂಡಿ ಗಲ್ಲಿಯಲ್ಲಿಯೇ ಕೊರೋನಾ ಅಟ್ಟಹಾಸ ಜಾಸ್ತಿ ಇದ್ದು ಈ ಬಡಾವಣೆ ಸೀಲ್ ಆಗಿದೆ. ಸೀಲ್ ಡೌನ್ ಆದ ಇದೇ ಬಡಾವಣೆ ನಿವಾಸಿ ವಿಜಯ್ ಕುಮಾರ್ ರಂಗದಾಳೆ ಟೈಲರಿಂಗ್ ಮಾಡಿ ತನ್ನಿಡೀ ಕುಟುಂಬವನ್ನ ಸಾಕುತ್ತಿದ್ರು. ಯಾವತ್ತಿಗೂ ಯಾರಿಗೂ ತಮ್ಮ ನೋವನ್ನ ಹೇಳಿಕೊಂಡಿರಲಿಲ್ಲ. ವಿಜಯ್ ಕುಮಾರ್ಗೆ ದೇವಿಕಾ ಹಾಗೂ ಪ್ರಿಯಾಂಕಾ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳು. 30 ವರ್ಷದ ಈ ಹೆಣ್ಣು ಮಕ್ಕಳಿಗೆ ಬುದ್ಧಿ ಬೆಳೆದಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಾರದಷ್ಟು ಅಂಗವೈಕಲ್ಯ. ಅಂಗವೈಕಲ್ಯದ ಜೊತೆಗೆ ಹಲವು ಕಾಯಿಲೆಗಳು. ಈ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಔಷಧಿ ಬೇಕು. ಹೇಗೋ ತಂದೆ ಕಳೆದ 30 ವರ್ಷದಿಂದ ಮ್ಯಾನೇಜ್ ಮಾಡ್ತಿದ್ರು. ಆದ್ರೀಗ ತಂದೆಗೆ ಕೊರೋನಾ ಸಂಕಟ ಶುರುವಾಗಿದೆ. ಈಗ ನಾವೀಗ ವಿಜಯ್ ಕುಮಾರ್ ರಂಗದಾಳ್ ಅವರ ಮನೆಯಲ್ಲಿ ಇರ್ತಕ್ಕಂಥದ್ದು ಇದೇ ಅವ್ರ ಮನೆ ಇಲ್ಲಿ. ಯಾಕೆಂದ್ರೆ ಇವ್ರ ಮನೆ ಸಾಕಷ್ಟು ಇವರಿಗೆ ಒಂದು ಈ ಲಾಕ್ಡೌನ್ ಇಂದಾಗ 10 ಸಮಸ್ಯೆಗಳು ಇವರನ್ನ ಬೆಂಬಿಡದೆ ಕಾಡ್ತಿರುವಂಥದ್ದು. ಯಾಕೆಂದ್ರೆ ಈ ಲಾಕ್ಡೌನ್ ಇರದೇ ಇರ್ತಕ್ಕಂಥ ಸಮಯದಲ್ಲಿ ಇವರೇನು ಟೈಲರಿಂಗ್ ಅನ್ನೋ ಕೆಲಸ, ಇವರು ಟೈಲರಿಂಗ್ ಕೆಲಸನ ಮಾಡ್ತಿದ್ರು. ಇವರಿಗೆ ಏನು ಇಬ್ಬರು ಮುಖ್ಯವಾಗಿ ಇವರ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವ್ರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಇಬ್ಬರು ಹೆಣ್ಮಕ್ಳು ಕೂಡ ಇವರೇನು ವಿಕಲಚೇತನರಿದ್ದಾರೆ. ಇವ್ರಿಗೆಲ್ಲನೂ ಕೂಡ ಎಲ್ಲಿಯೂ ಕೂಡ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕಳೆದ ಸುಮಾರು ಇವರಿಬ್ಬರಿಗೂ ಕೂಡ ಒಂದು 30 ವರ್ಷದ ಮೇಲ್ಪಟ್ಟಾಗಿದೆ. ಕಳೆದ 30 ವರ್ಷಗಳಿಂದ ಕೂಡ ಇವರೇನು ಈ ಹೆಣ್ಮಕ್ಳು ಇದೇ ರೀತಿಯಿಂದಾನೇ ಇವರೇನು ಇರುವಂಥದ್ದು. ಯಾಕಂದ್ರೆ ಇವರು 3 ಮಕ್ಕಳ ಪೈಕಿ 2 ಮಕ್ಕಳು ಏನು ಇವರಿಗೆ ವಿಕಲಚೇತನದಿಂದ ಬಳಲ್ತಿದ್ದಾರೆ. ಕೆಲವೊಂದು ಬುದ್ಧಿಮಾಂದ್ಯನೂ ಕೂಡ ಈ ಮಕ್ಕಳಿದ್ದಾವೆ. ಕಳೆದ 30 ವರ್ಷದಿಂದ ಈ ಇಬ್ಬರು ಮಕ್ಕಳನ್ನು ಆಸ್ಪತ್ರೆಗೆ ತೋರಿಸಿ ವಿಜಯ್ ಕುಮಾರ್ ಸುಸ್ತಾಗಿದ್ದಾರೆ. ಇದೀಗ ಕೊರೋನಾ ಲಾಕ್ಡೌನ್ನಿಂದಾಗಿ ಈ ತಂದೆ ಪಡಬಾರದ ಕಷ್ಟ ಪಡ್ತಿದ್ದಾರೆ. ಮಕ್ಕಳಿಗೆ ಔಷಧಿ ತರೋದು ಹೇಗೆ, ಇವರ ಊಟದ ಕಥೆಯೇನು ಅಂತ ಚಿಂತಾಕ್ರಾಂತರಾಗಿದ್ದಾರೆ.
ಮತ್ತು ಏನಾರು ಮೆಡಿಸಿನ್ ಬೇಕಾಗಿದ್ರು ನಮಗೆ ಹೊರಗೆ ಬೇಕಾಗಿದ್ರೆ ನನಗೂ ಫೀಲ್ಡ್ಸ್ ಬರ್ತವೆ ರೀ. ನನಗೂ ತಿಂಗಳಿಗೆ ಒಂದು ಸರ್ತಿ ಗೌರ್ಮೆಂಟಲ್ಲಿಂದ ಮೆಡಿಕಲ್ ತೊಗೊಂಡು ಬರ್ತೇನೆ ರೀ. ಅದೂ ನಮಗೆ ತರ್ಲಾಕ ಹೋಗ್ಲಾಕ ಕೊಡೋದು ಉಂಟು ರೀ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಇವು ಪೋರ್ಗಳು ರೀ ಸಣ್ಣಗೆ ಹುಡುಗಿರಿ ಈಗೀಗ ಒಟ್ಟು ಟೋಟಲಿ ನಡ್ಲಾಗೂ ಬರ್ತದೆ ರೀ, ಹೇಳಿ ಕೊಡ್ಲಾಗೂ ಆಗೋದು ರೀ. ಮತ್ತು ಇವು ಪೂರ್ತಿ ಜಿಮ್ಮೆದಾರಿ ನಾನೇ ಮಾಡ್ಬೇಕು ರೀ. ಪೂರ್ತಿ ನಮ್ಮ ಮನೆಯವ್ರನ್ನ ತಿರ್ಕೊಂಡ್ರೆ 8 ತಿಂಗಳಾಗಲಿತ್ತು ರೀ. ಮತ್ತು ಎಲ್ಲ ಸಮಸ್ಯೆ ನಾನೇ ನೋಡ್ಕೊತೀನಿ ರೀ. ನಮಗೆ ಇವ್ರಿಗೆ ಅಕಸ್ಮಾತ್ ಎಲ್ಲಿರು ಹೋಗ್ಬೇಕಂದ್ರೆ ನಾ ಎಲ್ಲಿರು ಹೋಗ್ಬೇಕಂದ್ರೆ ಇವ್ರಿಗೆ ಏನು ಮಾಡ್ಬೋದು, ಏನು ಮಾಡ್ಲಿಕ್ಕೂ ಆಗಲ್ದು ರೀ. ಇವ್ರಿಗೆ ಹೇಳಕ್ಕೂ ಆಗಲ್ದು, ನೀರು ಕೊಡ್ಲಿಕ್ಕೂ ಆಗಲ್ದು, ಏನಾಗಲ್ದು, ಏನಿಲ್ಲ ನಾನೇ ಮಾಡ್ಬೇಕಿತ್ತು ರೀ ಅಷ್ಟು. ಮತ್ತು ಆಮೇಲೆ ಅಂದ್ರೆ ಏನೋ ಒಬ್ಬಕ್ಕೆ ಹುಡುಗಿರಿ ಅವ್ರಿಗೇನು ಪೂರ್ತಿ ಕುಂತು ಅವ್ರಿಗೇನು ಪೂರ್ತಿ ಹುಣ್ಣಾಗ್ಯವ್ರಿ. ಅದು ಮೆಡಿಕಲ್ ತರ್ಲಕ್ಕೆ ಹೋದ್ರೂ ಅವ್ರಿಗೂ ಬೇಡ ಉಂಟ್ರಿ. ಏನು ಎಷ್ಟು ಅವ್ರಿಗೆ ಕೇಳಿದ್ದೀನಿ, ಅವ್ರು ಕೇಳಕ್ಕೆ ಇಲ್ರಿ ಪೊಲೀಸ. ಈ ವಿಜಯ್ ಕುಮಾರ್ ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಕಳೆದ 30 ವರ್ಷಗಳಿಂದ ಹೇಗೋ ತನ್ನಿಬ್ಬರು ವಿಕಲಾಂಗ ಮಕ್ಕಳನ್ನ ಸಾಕ್ತಿದ್ರು. ಇವರ ಮಡದಿ ಇವರಿಗೆ ಸಾಥ್ ಕೊಡ್ತಿದ್ರು. ಆದರೆ 8 ತಿಂಗಳ ಹಿಂದೆ ಮಡದಿ ತೀರಿಕೊಂಡಿದ್ದಾರೆ. ವಿಜಯ್ ಕುಮಾರ್ಗೆ ಏಕಾಂಗಿಯಾಗಿ ಈ ಇಬ್ಬರು ಮಕ್ಕಳನ್ನ ಸಾಕೋ ಸಂಕಷ್ಟ. ಯಾವ ರೀತಿ ಈಗ ನಾನೇ ಮಾಡ್ಬೇಕ್ರಿ ಅಷ್ಟು. ಈಗ ಅವ್ರಿಗೆ ಪೂರ್ತಿ ಸಂಡಾಸ್ ಮಾಡ್ತಾರೆ, ಏಕೆ ಮಾಡ್ತಾರೆ, ನಾನು ತೆಗೆದು ಬಿಡ್ತೇನೆ, ಎಲ್ಲ ಮಾಡ್ತೇನೆ. ಇಬ್ಬರೂ ಊಟ ಆಗ್ಬೇಕ್ರಿ ನಾನೇ. ಮತ್ತು ಸ್ನಾನ ಆಗ್ಬೇಕು ಪೂರ್ತಿ ಹಿಂಗೆ ಎಳ್ಸ್ಕೊಂಡು ತೊಗೊಂಡ್ಬೋದು, ಪೂರ್ತಿ ಹಿಂಗೆ ಎಳ್ಕೊಂಡು ತೊಗೊಂಡೋಗ್ಬೋದು. ಪೂರ್ತಿಯಿಂದ ಎಳ್ಕೊಂಡು ತೊಗೊಂಡೋಗಿ ಪೂರ್ತಿಯಿಂದ ಅದು ಬಾತ್ರೂಮ್ ಅದ್ರಿ, ಬಾತ್ರೂಮ್ದಾಗ ಕೂಡಿಸಿ ಸ್ನಾನದ ಹಾಕಿ ಮತ್ತು ಆಮೇಲೆ ಅವ್ರಿಗೆ ಕಂಪ್ಲೀಟ್ ಇದು ಮಾಡ್ಬೇಕು. ಇದು ಪ್ರತಿ ತಿಂಗಳ ಮೆಡಿಸಿನ್ ಎಲ್ಲ ಬೇಕು. ಅದೇ ಹಂಗೆ ಅದು ಎಷ್ಟು, ಅದು ಹೆಂಗೆ ಖರ್ಚೆಲ್ಲ ಎಷ್ಟು ಇರ್ತದೆ ಅಂತೀರಿ? ಅದು ಪ್ರತಿ ತಿಂಗಳು ಅವ್ರಿಗೆ ಬೇಕೈತೆ ರೀ ಮೆಡಿಸಿನ್. ಈಗ ಹೆಂಗಾದ್ರೂ ನಾವು ಇದು ಮಾಡಿದ್ದೇನೆ. ಅವ್ರ ಪೆನ್ಷನ್ ಈಗ ಟೋಟಲಿ 3 ತಿಂಗಳಾಯಿತು ಬಂದಿಲ್ಲ ರೀ ಸರ್. ಅದು ರೇಟ್ ಝೋನ್ ಕಡೆಯಿಂದ. ಬಟ್ ಅವರ ಒಳಗೆ ಪೋಸ್ಟ್ ಮ್ಯಾನ್ ಬರಲು ಉಂಟು, ಕೊಡಲು ಉಂಟು ಸರ್. ಈಗ ಹೆಂಗಾದ್ರೂ ನಾನು ನಡೆಸ್ಲಿತ್ತೇನೆ ಇಲ್ಲ ಅಂತಿಲ್ಲ. ಈಗ ಗೌರ್ಮೆಂಟ್ ಏನು ಇದಕ್ಕೆ ವಿಚಾರ ಮಾಡ್ತಂದು ನೋಡ್ರಿ ಥೋಡೆ. ಹೇಗಾದರೂ ಸರಿ ನನ್ನ ಮಕ್ಕಳಿಗೆ ಔಷಧಿ ಸಿಗಬೇಕು ಅಂತ ಈ ತಂದೆ ಕಣ್ಣೀರು ಹಾಕ್ತಿದ್ದಾರೆ. ಊಟ ಬಿಡಿ, ಹೇಗೋ ಎಲ್ಲೋ ಸಿಗುತ್ತೆ, ಯಾರೋ ಸಹೃದಯರೋ ಕೊಡ್ತಾರೆ. ಆದರೆ ಈ ವಿಕಲಚೇತನ ಹೆಣ್ಣು ಮಕ್ಕಳಿಬ್ಬರ ಆರೋಗ್ಯ ಸುಧಾರಿಸಬೇಕು. ಕನಿಷ್ಠ ಇವರಿಗೆ ಅಗತ್ಯವಿರುವ ಔಷಧಿಯಾದರೂ ಸಿಗಬೇಕು. ಅದಕ್ಕೊಂದು ವ್ಯವಸ್ಥೆಯಾಗಬೇಕು. ಸುರೇಶ್, TV9 ಬೀದರ್. ಕುಂದಾನಗರಿ ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಿದೆ. ನಗರ ಪ್ರದೇಶವೊಂದರಲ್ಲೇ 8 ಕಂಟೈನ್ಮೆಂಟ್ ಝೋನ್ ಘೋಷಣೆ ಮಾಡಲಾಗಿದ್ದು, ಕೊರೋನಾವನ್ನು ಹಿಮ್ಮೆಟ್ಟಿಸಲು ಜಿಲ್ಲೆಯ ಪೊಲೀಸರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಬೆಳಗಾವಿ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕೊರೋನಾ ಕೇಕೆ ಮುಂದುವರೆದಿದೆ. ಇಲ್ಲಿವರೆಗೂ ಬೆಳಗಾವಿಯಲ್ಲಿ ಬರೋಬ್ಬರಿ 51 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಹೀಗಾಗಿ ಜಿಲ್ಲೆಯ 8 ಪ್ರದೇಶಗಳು ಸಂಪೂರ್ಣವಾಗಿ ಸೀಲ್ ಡೌನ್ ಆಗಿವೆ. ಪ್ರತಿಯೊಂದು ಗಲ್ಲಿಯಲ್ಲಿ ಕಾವಲಿರೋ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲೂ ಬೆಳಗಾವಿಯ ಅಮನ್ ನಗರವನ್ನ ಪೂರ್ತಿಯಾಗಿ ಸೀಲ್ ಡೌನ್ ಮಾಡಲಾಗಿದ್ದು, ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಬೆಳಗಾವಿ ನಗರದ ಒಂದು ಕಂಟೈನ್ಮೆಂಟ್ ಝೋನ್ನಲ್ಲೇ ಒಂದಾಗಿರುವಂತಹ ಅಮ್ಮನ್ ನಗರದ ಮುಖ್ಯ ದ್ವಾರದಲ್ಲಿ ಅಂದರೆ ಮುಖ್ಯ ರಸ್ತೆಯಲ್ಲೇ ನಾವಿರುವಂಥದ್ದು. ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಅದರಲ್ಲಿ ಒಂದು ವಾಹನ ಮಾತ್ರ, ಅಂದರೆ ತುರ್ತಾಗಿ ಓಡಾಡುವಂಥ ವಾಹನಗಳು ಮಾತ್ರ ಓಡಾಟಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇದು ಅಂದರೆ ಕಂಟೈನ್ಮೆಂಟ್ ಝೋನ್ ಒಳಗಡೆಯಿಂದ ಬಂದಂತಹ ವೆಹಿಕಲ್ಗಳೇನಿದ್ದಾವೆ ಆ ವೆಹಿಕಲ್ಗಳಿಗೆ ಸಂಪೂರ್ಣವಾಗಿ ಈಗ ಔಷಧಿ ಸಿಂಪಡಿಸುವಂತಹ ಒಂದು ಕೆಲಸವನ್ನು ಖುದ್ದು ಇಲ್ಲಿರುವಂತಹ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಪೊಲೀಸ್ ಇಲಾಖೆಯವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಯಾವುದೇ ವಾಹನಗಳು ಬಂದರೂ ಕೂಡ ಅವುಗಳನ್ನು ಪರೀಕ್ಷೆ ಮಾಡಿ ಹೊರಬಿಡುವಂತಹ, ಅಂದರೆ ಈ ಒಂದು ಹೊರಬಿಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಖುದ್ದು CPI ಗಡ್ಡೇಕರ್ ಅವರೇ ನಿಂತು, ಅಂದರೆ ಇಲ್ಲಿ ಮುಖ್ಯವಾಗಿ ಇದೇ ಒಂದು ಪ್ರವೇಶ ದ್ವಾರ ಆಗಿರುವುದರಿಂದ ಯಾವುದೇ ವೆಹಿಕಲ್ಗಳು ಹೊರಗಡೆ ಭಾಗದಿಂದ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಡೋದು ಒಂದು ಕಡೆ ಆದರೆ, ಕೊರೋನಾವನ್ನ ಬಡಿದೋಡಿಸಲು ಬೆಳಗಾವಿ ಪೊಲೀಸರು ಪಣ ತೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಫೀಲ್ಡ್ಗಿಳಿಯೋ CPI BR ಗಡ್ಡೇಕರ್ ಪ್ರತಿಯೊಂದು ಕಾಲೋನಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಇಡೀ ಸಿಟಿಯನ್ನ ರೌಂಡ್ಸ್ ಹೊಡಿತಾರೆ. ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಯಾರು ಹೊರಬರದಂತೆ ಸೂಚನೆ ನೀಡ್ತಾರೆ. ಈ ರೀತಿಯಾಗಿ ಪೊಲೀಸರು ಕೊರೋನಾವನ್ನ ಕಟ್ಟಿ ಹಾಕಲು ಶ್ರಮ ಪಡ್ತಿದ್ದಾರೆ.
ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಅಮನ್ ನಗರದಲ್ಲಿ ಕೂಡ ಈ ಒಂದು ಕಂಟೈನ್ಮೆಂಟ್ ಝೋನ್ ಇರುವಂಥದ್ದು. ಈ ಒಂದು ಯಾವ ರೀತಿಯಾಗಿ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಭದ್ರತೆಯನ್ನು ಜೊತೆಗೆ ಜನರನ್ನ ಹೊರಗೆ ಬರದಂತೆ ನೋಡ್ಕೊಳ್ತಾ ಇದ್ದಾರೆ ಎಂಬುದಕ್ಕೂ ನಾವೇ ಖುದ್ದು ಅವರ ವೆಹಿಕಲ್ನಲ್ಲೇ ಹೋಗ್ತಾ ಇರುವಂಥದ್ದು. ಇದು ಮಾಳ್ಮಾರ್ತಿ CPI BR ಗಡ್ಡೇಕರ್ ಅನ್ನೋರು ಕೂಡ ಈ ಒಂದು ದಿನನಿತ್ಯ ಅಂದರೆ ಬೆಳಗ್ಗೆ 6 ಗಂಟೆದಿಂದಲೇ ತಮ್ಮ ಒಂದು ಡ್ಯೂಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ 11 ಗಂಟೆವರೆಗೂ ಕೂಡ ಇದೇ ಒಂದು ಕಂಟೈನ್ಮೆಂಟ್ ಝೋನ್ನಲ್ಲೇ ರೌಂಡ್ಸ್ ಹಾಕುವುದರ ಜೊತೆಗೆ ಜನರು ಹೊರಗೆ ಬರದಂತೆ ನೋಡಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರ ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಳ್ಳುವುದರ ಜೊತೆಗೆ ತಮ್ಮ ಸುರಕ್ಷತೆಯನ್ನು ಕೂಡ ತಮ್ಮ ಸಿಬ್ಬಂದಿಗಳ ಸುರಕ್ಷತೆಯನ್ನು ಕೂಡ ಈ ಒಂದು CPI ಅವರು ಮಾಡ್ತಾ ಇರುವಂಥದ್ದು. ಸದ್ಯ ನಾವೀಗ ದೃಶ್ಯಾವಳಿಗಳನ್ನು ಏನು ತೋರಿಸ್ತಾ ಇದ್ದೇವೆ ಇದು ಅಮನ್ ನಗರದ ದೃಶ್ಯಾವಳಿಗಳು. ಕಂಪ್ಲೀಟಾಗಿ ಈ ಒಂದು ಅಮನ್ ನಗರ ಸೀಲ್ ಡೌನ್ ಆಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಓಡಾಟಕ್ಕೂ ಅವಕಾಶ ಇರುವುದಿಲ್ಲ. ಈ ಒಂದು ಓಡಾಟ ಮಾಡುವವರಿಗೆ ಓಡಾಡಬೇಡಿ ಅನ್ನುವಂತಹ ಒಂದು ಅನೌನ್ಸ್ಮೆಂಟ್ ಖುದ್ದು ತಮ್ಮ ಒಂದು ವೆಹಿಕಲ್ನಲ್ಲೇ CPI ಗಡ್ಡೇಕರ್ ಅವರು ಮೈಕನ್ನು ಹಾಕಿಕೊಂಡು ಅನೌನ್ಸ್ಮೆಂಟ್ ಮಾಡ್ತಾ ಇರುವಂಥದ್ದು. ಅಮನ್ ನಗರದ ಮೇಲೆ ಹದ್ದಿನ ಕಣ್ಣಿಟ್ಟಿರೋ ಪೊಲೀಸರು ಬರೀ ಓಡಾಟ ನಡೆಸೋದಷ್ಟೇ ಅಲ್ಲದೆ ಡ್ರೋನ್ ಕ್ಯಾಮೆರಾ ಮೂಲಕ ಕಂಟ್ರೋಲ್ ಮಾಡಿ ಜನರು ಹೊರಬರದಂತೆ ನೋಡ್ಕೊಳ್ತಿದ್ದಾರೆ. ಮನೆ ಛಾವಣಿ ಮೇಲೆ ಇರೋರು ಜೊತೆಗೆ ರಸ್ತೆಗಳಲ್ಲಿ ಸುಖಾಸುಮ್ಮನೆ ಓಡಾಡೋರನ್ನ ಪತ್ತೆ ಹಚ್ಚೋದಕ್ಕಾಗಿ ಡ್ರೋನ್ ಕ್ಯಾಮೆರಾ ಬಳಸ್ತಿದ್ದಾರೆ. ಈ ಮೂಲಕ ಸಾಮಾಜಿಕ ಅಂತರ ಪಾಲಿಸದೇ ಇರೋರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಇನ್ನು ಇಡೀ ಕಾಲೋನಿಯಲ್ಲಿ 5,000 ಮನೆಗಳಿದ್ದು ಪ್ರತಿಯೊಂದು ಗಲ್ಲಿಯಲ್ಲೂ ಓರ್ವ ಪೊಲೀಸ್ ಪೇದೆ ನಿಂತಿರ್ತಾರೆ. ಮನೆಯಿಂದ ಯಾರೇ ಆಚೆ ಬಂದರೂ ಅವರನ್ನ ಒಳಗೆ ಕಳಿಸ್ತಾರೆ. ಪ್ರತಿ 8 ಗಂಟೆಗೊಮ್ಮೆ ಸಿಬ್ಬಂದಿ ಬದಲಾಗ್ತಾರೆ. ಜೊತೆಗೆ ಪ್ರತಿ ಏರಿಯಾದಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಜೊತೆಗೆ CPI ಗಡ್ಡೇಕರ್ ನಿರಂತರ ಸಂಪರ್ಕದಲ್ಲಿದ್ದು ಸಿಬ್ಬಂದಿಗಳ ಸುರಕ್ಷತೆಗೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಅಮನ್ ನಗರದಲ್ಲಿ ನಾವಿರುವಂಥದ್ದು ಅದು ಕೂಡ ಈಗಾಗಲೇ ಕಂಟೈನ್ಮೆಂಟ್ ಝೋನ್ ಆಗಿರುವಂಥದ್ದು. ಹಾಗಿದ್ರೆ ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ, ಪೊಲೀಸರು ಯಾವ ರೀತಿಯಾಗಿ ಅಲ್ಲಿ ಬಂದೋಬಸ್ತನ್ನು ಮಾಡಿದ್ದಾರೆ, ಜನರು ಹೊರಬರದಂತೆ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದೆ ಅಂದರೆ ಎಂಬುದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಈ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿ ಕಂಪ್ಲೀಟಾಗಿ ಆ ಒಂದು ರಸ್ತೆಯನ್ನು ಬಂದ್ ಮಾಡಿರುವಂಥದ್ದು. ಇಲ್ಲಿ ಯಾರಿಗೂ ಜನರಿಗೆ ಓಡಾಟಕ್ಕೆ ಅವಕಾಶ ಇಲ್ಲ. ಸಂಪೂರ್ಣವಾಗಿ ಇದು ಏನು ಈ ಅಮನ್ ನಗರ ಏನಿದೆ ನಿರ್ಬಂಧಿತ ಪ್ರದೇಶ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಈ ಒಂದು ಬ್ಯಾರಿಕೇಡ್ ಮುಂಭಾಗದಲ್ಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ರಾತ್ರಿ ಮತ್ತು ಬೆಳಗ್ಗೆಯಿಂದಲೂ ಕೂಡ ಏನು ಕಾವಲನ್ನು ಕಾಯ್ತಾ ಇದ್ದಾರೆ. ಇಲ್ಲಿ ಜನರ ಓಡಾಟಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಯಾರಿಗೂ ಕೂಡ ಹೊರಗೆ ಬರೋಕ್ಕೆ ಅವಕಾಶ ಇರುವುದಿಲ್ಲ. ಹೀಗಾಗಿ ಒಳಗಿನ ದೃಶ್ಯಾವಳಿಗಳು ಅಂದರೆ ಆ ಒಂದು ಅಮನ್ ನಗರದ ಒಳಭಾಗದ ದೃಶ್ಯಾವಳಿಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಮನೆಯಿಂದ ಯಾರೂ ಕೂಡ ಹೊರಗೆ ಬರಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ತಮ್ಮ ಅಂದರೆ ತಮಗೆ ನಿಯೋಜನೆ ಮಾಡಿದಂತಹ ಕಾಲೋನಿಗಳು ಏನಿದ್ದಾವೆ ಆ ಕಾಲೋನಿಯ ಮುಂಭಾಗದಲ್ಲೇ ಆ ರೀತಿ ಮುಖಕ್ಕೆ ಏನು ಒಂದು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಈ ರೀತಿಯಾಗಿ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಜನರನ್ನ ಹೊರಗೆ ಬರಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನೋಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ಅಮನ್ ನಗರ ಸಂಪೂರ್ಣವಾಗಿ ಈಗಾಗಲೇ ಸ್ತಬ್ಧ ಇರುವಂಥದ್ದು. ಇದಕ್ಕೆ ಕಾರಣ ಪೊಲೀಸರು ಅಂದರೆ ಯಾವುದೇ ರೀತಿಯಾದಂತಹ ಸುಸ್ತು ಎಲ್ಲವೂ ಅಂದ್ಕೊಳ್ಳದೇ ಹಗಲಿರುಳು ಆ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಜನರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 1,100 ಪೊಲೀಸರಿದ್ದು ನಗರ ಪೊಲೀಸ್ ಆಯುಕ್ತ ಲೋಕೇಶ್ ಕುಮಾರ್ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಆಯಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿರೋ CPIಗಳು ಬಂದೋಬಸ್ತ್ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ನಿರ್ವಹಿಸುತ್ತಿದ್ದಾರೆ. ಪ್ರಾಣದ ಹಂಗು ತೊರೆದು ಪೊಲೀಸರು ಜನರಿಗಾಗಿ ಹಗಲಿರುಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜನರ ರಕ್ಷಣೆಗಾಗಿ ಶ್ರಮ ಪಡ್ತಿರೋ ಆರಕ್ಷಕರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಸಹದೇವ್ ಮಾನೆ, TV9 ಬೆಳಗಾವಿ. ಬಿಸಿಲಿಗೆ ಕೊರೋನಾ ಹರಡೋದಿಲ್ಲ. ಕೊರೋನಾ ಘಾತದ ಆರಂಭದಲ್ಲಿ ಇಂಥದ್ದೊಂದು ನಂಬಿಕೆ. ಆದರೆ ಬಿಸಿಲ ನಾಡು ಅಂತಲೇ ಕರೆಸಿಕೊಳ್ಳುತ್ತಿದ್ದ ಕಲಬುರಗಿಯಲ್ಲಿ ದೇಶದ ಮೊದಲ ಕೊರೋನಾ ಬಲಿಯಾಗಿತ್ತು. ಇದೀಗ ಕಲಬುರಗಿಯಲ್ಲಿ ಕೊರೋನಾ ತನ್ನ ಕಬಂದ ಬಾಹುವನ್ನು ಚಾಚುತ್ತಲೇ ಇದೆ. ಇಂಥ ಸಮಯದಲ್ಲಿ ಕಾಡ್ತಾ ಇರೋದು ಹಸಿವು. ಈ ಹಸಿವನ್ನ ತಣಿಸಲು ದೇವರ ರೂಪದಲ್ಲಿ ಬಂದವರ್ಯಾರು? ಬನ್ನಿ ನೋಡೋಣ. 4 ತಿಂಗಳ ಮಗುವಿನಿಂದ ಹಿಡಿದು 76 ವರ್ಷದ ವೃದ್ಧರವರೆಗೆ ಕೊರೋನಾ ಅನ್ನೋ ಹೆಮ್ಮಾರಿ ಬಿಸಿಲ ನಾಡನ್ನ ಅಕ್ಷರಶಃ ಕಟ್ಟಿಹಾಕಿದೆ. ಈ ವೇಳೆಯಲ್ಲಿ ಮಳೆಯ ಬಗ್ಗೆ ಚಿಂತಿಸುತ್ತಾ ಬೆಳೆ ತೆಗೆಯಲು ಹೊಲದತ್ತ ಮುಖ ಮಾಡ್ತಿದ್ದ ಮಂದಿಗೀಗ ದಿಕ್ಕೇ ತೋಚುತ್ತಿಲ್ಲ. ಬಿಸಿಲ ನಾಡು ಕಲಬುರಗಿಯ ಜನ ಅಕ್ಷರಶಃ ಬಂದಿ.
ಕೊರೋನಾ ಸೋಂಕಿತರು ಕಂಡುಬಂದ ಪ್ರದೇಶಗಳನ್ನ ಜಿಲ್ಲಾಡಳಿತ ಸೀಲ್ ಡೌನ್ ಮಾಡಿದೆ. ಜಿಲ್ಲೆಯಲ್ಲಿ ಬರೋಬ್ಬರಿ 21 ಕಂಟೈನ್ಮೆಂಟ್ ಝೋನ್ಗಳಿವೆ. ಈ ಪ್ರದೇಶದ ಜನ ಹೊರಬರುವಂತಿಲ್ಲ, ಹೊರಗಡೆ ಜನರು ಈ ಪ್ರದೇಶಕ್ಕೆ ಹೋಗುವಂತಿಲ್ಲ. ಜಿಲ್ಲಾಡಳಿತ ಇಲ್ಲಿನ ಜನರಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸುವ ಕೆಲಸ ಮಾಡ್ತಿದೆ. ಇದರ ನಡುವೆಯೇ ನಮಗೆ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ ಅನ್ನೋ ಕೂಗು ಕೂಡ ವ್ಯಾಪಕವಾಗಿದೆ. ಇದರ ನಡುವೆಯೇ ಅದೆಷ್ಟೋ ಜನರು ತಿನ್ನಲು ಆಹಾರವಿಲ್ಲದೆ, ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಯಾರಾದ್ರೂ ಬರ್ತಾರೆ, ಏನಾದ್ರೂ ನೀಡ್ತಾರೆ ಅಂತ ಕಾದು ಕುಳಿತುಕೊಳ್ಳುವ ಸ್ಥಿತಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನಮಗೆ ಏನು ಸಿಗ್ತಾ ಇಲ್ಲ ಅನ್ನೋ ಆರೋಪಗಳನ್ನ ಬದಿಗಿಟ್ಟು ನೋಡಿದ್ರೆ ಜಿಲ್ಲಾಡಳಿತ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅದೆಷ್ಟೇ ಕಡುಬಡವರಿರಲಿ, ನಿರ್ಗತಿಕರಿರಲಿ, ಅವರು ಹಸಿದಿರಬಾರದು ಅಂತ ಪಣ ತೊಟ್ಟಿದೆ. ಮಾರ್ಚ್ 28ರಿಂದ ಕಲಬುರಗಿ ಜಿಲ್ಲಾಡಳಿತ ಆಹಾರ ಸಮಿತಿ ಮೂಲಕ ನಿರ್ಗತಿಕರು, ವಲಸೆ ಕಾರ್ಮಿಕರು, ನಿರ್ವಸತಿಕರಿಗೆ ಆಹಾರ ಪೂರೈಕೆ ಮಾಡುವ ಕೆಲಸವನ್ನ ಆರಂಭ ಮಾಡಿದೆ. ಕಲಬುರಗಿ ನಗರದಲ್ಲಿರುವ ನಿರ್ಗತಿಕರಿಗೆ, ಭಿಕ್ಷುಕರಿಗೆ, ವಲಸೆ ಕಾರ್ಮಿಕರಿಗೆ, ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸವಾಗಿರುವ ನೂರಾರು ಜನರಿಗೆ ಪ್ರತಿನಿತ್ಯ 2 ಹೊತ್ತು ಊಟವನ್ನ ನೀಡುವ ಕೆಲಸವನ್ನ ಜಿಲ್ಲಾ ಆಹಾರ ಸಮಿತಿ ಮಾಡ್ತಿದೆ. ಕಿಲ್ಲರ್ ಕೊರೋನಾ ಕಲಬುರಗಿ ಜಿಲ್ಲೆಯ ಜನರಿಗೆ ದೊಡ್ಡ ಹೊಡೆತವನ್ನು ನೀಡಿದೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಬರೋಬ್ಬರಿ 36 ಜನರಿಗೆ ಕೊರೋನಾ ಸೋಂಕು ಇದೆ. ಜೊತೆಗೆ 4 ಈ ಕಿಲ್ಲರ್ ಕೊರೋನಾ ಬಲಿ ಪಡೆದಿದೆ. ಹೀಗಾಗಿ ಈ ಕಿಲ್ಲರ್ ಕೊರೋನಾದಿಂದಾಗಿ ಕಲಬುರಗಿ ಜಿಲ್ಲೆಯಾದಂಥ ಲಾಕ್ಡೌನ್ ಇದೆ. ಕಲಬುರಗಿ ಜಿಲ್ಲೆ ರೆಡ್ ಝೋನ್ ಅಲ್ಲಿದೆ. ಹೀಗಾಗಿ ಅನೇಕರು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ನಿರ್ಗತಿಕರಿಗೆ, ನಿರ್ವಸಿತರಿಗೆ ಊಟವನ್ನು ಪೂರೈಕೆ ಮಾಡುವಂಥ ಒಂದು ಕೆಲಸವನ್ನು ಕಲಬುರಗಿ ಜಿಲ್ಲಾಡಳಿತ ಮಾಡ್ತದೆ. ಇದೀಗ ನಾವು ಕಲಬುರಗಿ ನಗರದ ಒಂದು ವಿದ್ಯಾನಗರದ ಹಾಸ್ಟೆಲ್ನಲ್ಲಿದ್ದೇವೆ. ಇಲ್ಲಿ ಅನೇಕರಿಗೆ ಊಟವನ್ನು ಕಳಿಸ್ಲಿಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋತಾರೆ. ಸುಮಾರು ಪ್ರತಿನಿತ್ಯ 40ರಿಂದ 50 ಸಿಬ್ಬಂದಿ ಈ ಕಲಬುರಗಿ ನಗರದಾದ್ಯಂತ ಇರುವಂತಹ ನಿರ್ಗತಿಕರಿಗೆ, ನಿರ್ವಸಿತರಿಗೆ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದು ಹೋಗಲಿಕ್ಕೆ ಅವಕಾಶ ಇಲ್ಲದಂಥವರಿಗೆ ಪ್ರತಿನಿತ್ಯ ಊಟವನ್ನು ನೀಡ್ತಾ ಇದ್ದಾರೆ. ಮುಂಜಾನೆ ಉಪಹಾರ ಮತ್ತು ಮಧ್ಯಾಹ್ನ ಊಟವನ್ನು ಪ್ರತಿನಿತ್ಯ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಕಲಬುರಗಿಯ ವಿದ್ಯಾನಗರದಲ್ಲಿರುವ ಸರ್ಕಾರದ ಹಾಸ್ಟೆಲ್ನಲ್ಲಿ ಅಡುಗೆಯನ್ನ ತಯಾರಿಸಲಾಗುತ್ತದೆ. ಅಡುಗೆ ತಯಾರಿಸಿ ಅಲ್ಲಿಯೇ ಪ್ಯಾಕೆಟ್ಗಳನ್ನ ಮಾಡಿ ನಂತರ ನಿರ್ಗತಿಕರು, ಭಿಕ್ಷುಕರು ಸೇರಿದಂತೆ ಊಟಕ್ಕಾಗಿ ಪರದಾಡುತ್ತಿದ್ದವರು ಇದ್ದಲ್ಲಿಯೇ ಹೋಗಿ ಊಟವನ್ನ ನೀಡಿ ಬರುವ ಕೆಲಸವನ್ನ ಆಹಾರ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ. ವಿದ್ಯಾನಗರದ ವಸತಿ ನಿಲಯದಲ್ಲಿ 40ಕ್ಕೂ ಹೆಚ್ಚು ಜನರು ಅಡುಗೆ ಮಾಡುವ, ರೆಡಿಯಾದ ಆಹಾರ ಪದಾರ್ಥಗಳನ್ನ ಪ್ಯಾಕ್ ಮಾಡುವ, ನಂತರ ಅದನ್ನ ಹೋಗಿ ಹಂಚುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಸ್ಥಳದಲ್ಲಿಯೇ ಇದ್ದು ರುಚಿ ಮತ್ತು ಶುಚಿಯಾದ ಆಹಾರ ತಯಾರಿಕೆಯ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತಿದ್ದಾರೆ. ಸುಮಾರು 40ರಿಂದ 50 ಜನ ಸಿಬ್ಬಂದಿ ಪ್ರತಿನಿತ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಸಿದವರಿಗೆ ಅನ್ನ ನೀಡುವಂಥ ಒಂದು ಕೆಲಸವನ್ನ ಕಲಬುರಗಿ ಜಿಲ್ಲಾಡಳಿತದ ಮುಖಾಂತರ ಈ ವಿದ್ಯಾನಗರದ ಹಾಸ್ಟೆಲ್ನಲ್ಲಿ ನಾವು ಅಂದ್ರೆ ಸಾಕಷ್ಟು ಜನ ಮಾಡ್ತಾ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ಅಡಿಗೆ ತಯಾರಾಗ್ತಾ ಇರೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಸಾಕಷ್ಟು ಒಂದು ವಾತಾವರಣವನ್ನು ಶುಚಿಯಾಗಿಟ್ಕೊಂಡಿದ್ದಾರೆ. ಜನರಿಗೆ ಬೇಕಂತ ರೈಸ್ ಬಾತ್ ಸೇರಿದಂತೆ ಬೇರೆ ಬೇರೆ ಪ್ರತಿನಿತ್ಯ ಉಪಹಾರ ಮತ್ತು ಮಧ್ಯಾಹ್ನದ ಊಟಕ್ಕೆ ಬೇಕಂತ ಊಟವನ್ನು ಪೂರೈಕೆ ಮಾಡ್ತಾ ಇರುವಂಥದ್ದು ಈ ವಿದ್ಯಾನಗರದ ಹಾಸ್ಟೆಲ್ನಲ್ಲಿ. ಇದೇ ಹಾಸ್ಟೆಲ್ನಲ್ಲಿ ಪ್ರತಿನಿತ್ಯ ಸುಮಾರು 1500 ಜನರಿಗೆ ಊಟ ಮತ್ತು ಉಪಹಾರ ಸಿದ್ಧ ಆಗ್ತದೆ. ಸಾಕಷ್ಟು ಒಂದು ಇಲ್ಲಿ ಸಿಬ್ಬಂದಿ ಕೂಡ ಒಳ್ಳೆ ಹೈಜೆನಿಕ್ ಆಗಿ ಫುಡ್ಡನ್ನು ರೆಡಿ ಮಾಡ್ತಾ ಇರೋ ದೃಶ್ಯಗಳನ್ನು ನಾವು ಇದೀಗ ನೋಡ್ಬೋದಾಗಿದೆ. ಅಂದರೆ
ಜನರಿಗೆ ಅವರ ಆರೋಗ್ಯವನ್ನು ನೋಡುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಯಾವುದೇ ರೀತಿಯಿಂದಲೂ ಕೂಡ ಫುಡ್ ಪಾಯ್ಸನ್ ಆಗಿರುತ್ತೆ, ಬೇರೆ ಬೇರೆ ಅನಾನುಕೂಲಗಳಾಗದಂತೆಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ನಾವು ಕಾಣಬಹುದಾಗಿದೆ. ಬೆಳಗ್ಗೆ ಉಪ್ಪಿಟ್ಟು, ರೈಸ್ ಬಾತ್, ಸಂಜೆ ಸಮಯದಲ್ಲಿ ಪಲಾವ್, ಚಿತ್ರಾನ್ನ, ಪುಳಿಯೋಗರೆಯನ್ನ ನೀಡಲಾಗುತ್ತದೆ. ಊಟದ ಜೊತೆಗೆ ಮಿನರಲ್ ವಾಟರ್ ಮತ್ತು ಸರ್ಕಾರ ನೀಡುವ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ಕೂಡ ನೀಡಲಾಗುತ್ತದೆ. ಆ ಮೂಲಕ ನಗರದಲ್ಲಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶವನ್ನ ಹೊಂದಿರುವ ಆಹಾರ ಸಮಿತಿ ನಿರ್ಗತಿಕರನ್ನ ಹುಡುಕಿಕೊಂಡು ಹೋಗಿ ಊಟವನ್ನ ನೀಡ್ತಾ ಇದ್ದಾರೆ. ಕೆಲವರಿಗೆ ಊಟ ನೀಡಿದ್ರೆ ಇನ್ನು ಕೆಲವರು ತಾವೇ ಅಡುಗೆ ಮಾಡಿಕೊಳ್ತೇವೆ ಅಂತ ಹೇಳಿದ್ರೆ ಅವರಿಗೆ ಅಡುಗೆಗೆ ಬೇಕಾದ ವಸ್ತುಗಳನ್ನ ಕೂಡ ನೀಡಲಾಗುತ್ತಿದೆ. ನಿರ್ಗತಿಕರು, ವಲಸೆಗಾರರು, ಆಮೇಲೆ ಯಾರಿಗೆ ಏನು ಅಸಹಾಯಕವಾಗಿದ್ದಾರೆ ಈ ಕೋವಿಡ್-19 ಲಾಕ್ಡೌನಿಂದ ಯಾರು ಆಹಾರದಿಂದ ಸಮಸ್ಯೆದಿಂದ ಬಳಲುತ್ತಿದ್ದಾರೋ ಅಂಥವರಿಗೆ ನಾವು ಆಹಾರವನ್ನು ನೀಡ್ತಾ ಇದ್ದೇವೆ. ಮೊದಲು 1500ವರೆಗೆ ತಾವು ಹೇಳಿದಾಗೆ ಕೊಡ್ತಾ ಇದ್ವಿ. ಮಧ್ಯದಲ್ಲಿ ಕೆಲವೊಬ್ಬರು ಇಲ್ಲ ನಮಗೆ ಆಹಾರ ಧಾನ್ಯಗಳ ಪೊಟ್ಟಣಗಳನ್ನು ನೀಡಿ ಅದರಿಂದ ನಾವೇ ಆಹಾರ ತಯಾರು ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಅವರಿಗೆ ಆಹಾರ ಧಾನ್ಯಗಳ ಪೊಟ್ಟಣಗಳು ಕೂಡ ನಾವು ಇಲ್ಲಿವರೆಗೆ ಕೊಡ್ತಾ ಬಂದಿದ್ದೀವಿ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆಹಾರ ಸಮಿತಿಯ ಸಹಾಯವಾಣಿಗೆ ಯಾರಾದರೂ ಕರೆ ಮಾಡಿ ಇಂತಹ ಸ್ಥಳದಲ್ಲಿ ಇಂತಹವರಿಗೆ ಊಟ ಇಲ್ಲ ಅಂತ ಹೇಳಿದ್ರೆ ಕೆಲವೇ ನಿಮಿಷದಲ್ಲಿ ಅವರಿಗೆ ಊಟ ಮತ್ತು ಆಹಾರದ ಕಿಟ್ಗಳನ್ನ ನೀಡುವ ಕೆಲಸವನ್ನ ಆಹಾರ ಸಮಿತಿ ಮಾಡ್ತಿದೆ. ನಿಜಕ್ಕೂ ಇದು ಸಂಕಷ್ಟದ ಕಾಲ. ಕೊರೋನಾ ಕ್ರೂರ ಬಾಹುವಿನಿಂದ ಪ್ರತಿಯೊಬ್ಬರು ತಪ್ಪಿಸಿಕೊಳ್ಬೇಕು, ಅದಕ್ಕಾಗಿ ಮನೆಯಲ್ಲಿರಬೇಕು ನಿಜ. ಆದರೆ ಇಂಥ ವೇಳೆಯಲ್ಲಿ ಹಸಿವು ತಾಂಡವವಾಡಬಾರದು. ಈ ನಿಟ್ಟಿನಲ್ಲಿ ಕಲಬುರಗಿಯ ಜಿಲ್ಲಾಡಳಿತ ಮಾಡ್ತಾ ಇರೋ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸಂಜಯ್, TV9, ಕಲಬುರಗಿ. ಆಕೆಗೆ 3 ಮಕ್ಕಳ ಜೊತೆ 8 ದಿನಗಳ ಹಸುಗೂಸು. ಹಸುಗೂಸಿನ ಜೊತೆ ಆ ಬಾಣಂತಿ ಬೆಚ್ಚನೆಯ ಆಸರೆಯಲ್ಲಿ ಇರಬೇಕಿತ್ತು. ಆದರೆ ಗಂಡ ತನ್ನ ತಂದೆ ತಾಯಿ ಜೊತೆ ಜಗಳ ಮಾಡಿಕೊಂಡಿದ್ದಕ್ಕೆ ಹಸಿ ಬಾಣಂತಿ ಪುಟಾಣಿ ಮಗುವಿನೊಂದಿಗೆ ರಸ್ತೆ ಮೇಲೆ ಮಲಗುವ ಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಮುಖ ನೋಡೋಕ್ಕಾಗ್ತಿಲ್ಲ. ಪ್ರಾಣವನ್ನೇ ಹಿಂಡಿ ಹಿಪ್ಪೆ ಮಾಡ್ತಿರೋ ಹಸಿವಿನ ಸಂಕಟ. ಕೈಯಲ್ಲಿರುವ 8 ತಿಂಗಳು ಹಸುಗೂಸಿಗೆ ಹಾಲುಣಿಸಲಾಗದ ಪರಿಸ್ಥಿತಿ. ಇದು ನೋಡಿದವರ ಕರುಳು ಹಿಂಡುವ ಕರುಣಾಜನಕ ದೃಶ್ಯ. ನಿಜಕ್ಕೂ ಇಂಥದೊಂದು ಸ್ಥಿತಿ ಬರುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ ಬಿಡಿ. ಅದರಲ್ಲೂ ಇವರ ಪಾಡು ಕರುಣಾಜನಕ. ತೆಲಂಗಾಣ ಮೂಲದ ಬಾಣಂತಿ ಮತ್ತು ಆಕೆಯ ಪತಿ ಹಾಗೂ ಮಕ್ಕಳು ರಸ್ತೆಯಲ್ಲೇ ಜೀವನ ಕಳೆಯುವಂತಾಗಿದೆ. ಲಾಕ್ಡೌನ್ನಿಂದಾಗಿ ತೆಲಂಗಾಣಕ್ಕೆ ಹೋಗಲಾಗದೆ ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಹೊರಭಾಗದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಅಂತಾರಾಜ್ಯದಿಂದ ಬಂದು ಸಿಲುಕಿರುವಂತಹ ಜನರ ಕಷ್ಟ ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇದು ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಹೊರಭಾಗದಲ್ಲಿರುವಂತಹ ಒಂದು ಕುಟುಂಬ ಇದೆ. ಆ ಒಂದು ಕುಟುಂಬದ ಕಷ್ಟ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ತೆಲಂಗಾಣದ ಹೈದರಾಬಾದ್ ಮೂಲದವರು. ಇವರು ಮೂಲತಃ ಹೈದರಾಬಾದ್ ಮೂಲದವರಾಗಿರೋದು ಕೂಡ ಇದರ ತಾಮ್ರ ಮತ್ತು ಕಂಚಿನ ಸಣ್ಣ ಸಣ್ಣ ರಿಂಗ್ಗಳು ಮತ್ತು ಕಡುಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಆದರೆ ಈ ಕುಟುಂಬದ ಶಾಂತಕುಮಾರ್ ಏನಿದ್ದಾರೆ, ಶಾಂತಕುಮಾರ್ ಸುರಪುರಿನ ಮಹಿಳೆಯಿಂದ ವಿವಾಹಿತರಾಗಿದ್ದಾರೆ. ಜೊತೆಗೆ ಅವರಿಗೆ 3 ಮಕ್ಕಳು ಕೂಡ ಇದ್ದಾರೆ. ಆದರೆ ತುಂಬು ಗರ್ಭಿಣಿ ಆಗಿದ್ದ ಕಾರಣಕ್ಕಾಗಿ ಹೈದರಾಬಾದಿಂದ ತಾಯಿ ತಂದೆ ಮನೆಗೆ ಪತ್ನಿಗೆ ಕಳಿಸಿರ್ತಾರೆ. ಅದಾದ ನಂತರ ಮತ್ತೆ ಲಾಕ್ಡೌನ್ಗಿಂತ ಮುಂಚಿತವಾಗಿ ಪತ್ನಿಗೆ ಮಾತಾಡ್ಸೋಕ್ಕೆ ಬಂದಿರ್ತಾರೆ. ಆದರೆ ಮಾತನಾಡ್ಸೋಕ್ಕೆ ಬಂದ ಸಂದರ್ಭದಲ್ಲಿ ಲಾಕ್ಡೌನ್ ಘೋಷಣೆ ಆಗುತ್ತೆ. ಲಾಕ್ಡೌನ್ ಘೋಷಣೆ ಆದ ಸಂದರ್ಭದಲ್ಲಿ ಅತ್ತೆ ಮಾವನ ಜೊತೆ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಕಾರಣಕ್ಕೆ ಜಗಳ ಕೂಡ ಆಗುತ್ತೆ. ಜಗಳ ಆದ ನಂತರ ವಾಪಸ್ ಹೈದರಾಬಾದ್ಗೆ ಹೋಗಬೇಕಾಗುತ್ತೆ. ಆದರೆ ಹೈದರಾಬಾದ್ಗೆ ಹೋಗೋ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿರೋದ್ರಿಂದ ಯಾವುದೇ ವಾಹನ ವ್ಯವಸ್ಥೆ ಇರೋದಿಲ್ಲ. ಯಾವುದೇ ವಾಹನ ವ್ಯವಸ್ಥೆ ಇರೋದ ಕಾರಣಕ್ಕಾಗಿ ಹೋಗೋದು ಕೂಡ ಆಗಲ್ಲ. ಸೊ ಹೀಗಾಗಿ ರಸ್ತೆ ಪಕ್ಕದಲ್ಲೇ ಕೂತ್ಕೊಂಡು ಇತ್ತ ಅತ್ತೆ ಮಾವನ ಮನೆಗೆ ವಾಪಸ್ ಕೂಡ ಬರೋಕ್ಕಾಗಲ್ಲ. ಜೊತೆಗೆ ಹೈದರಾಬಾದ್ಗೆ ಕೂಡ ಹೋಗೋಕ್ಕಾಗಿ ಏನು ಹೈದರಾಬಾದ್ ಅಂದರೆ ಹೈದರಾಬಾದ್ ಸುರಪುರ ರಸ್ತೆ ಏನಿದೆ ಅದು ರಸ್ತೆ ಪಕ್ಕದಲ್ಲಿ ಕಳೆದ 2 ದಿನಗಳಿಂದ ಕೂಡ ಜೀವನ ನಡೆಸ್ತಾರೆ. ಆದ ನಂತರ ಏನು ಪತ್ನಿಗೆ ತುಂಬು ಗರ್ಭಿಣಿ ಆದ ಕಡೆ ಹೆರಿಗೆ ನೋವು ಕೂಡ ಕಾಣಿಸ್ತದೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಹೆರಿಗೆ ಕೂಡ ಆಗುತ್ತೆ. ಆದರೆ ಹೆರಿಗೆ ಆದ ನಂತರ 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಮತ್ತೆ ಡಿಸ್ಚಾರ್ಜ್ ಆಗಿ ಬಂದು ಮತ್ತೆ ಅದೇ ರಸ್ತೆಯಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ.
ಕೊರೋನಾ ತಡೆಗೆ ಲಾಕ್ಡೌನ್ ಬಹುದೊಡ್ಡ ಅಸ್ತ್ರ. ಆದರೆ ಅದೇ ಲಾಕ್ಡೌನ್ನಿಂದಾಗಿ ಜನಸಾಮಾನ್ಯರಿಗೆ ಹೊಡೆತ ಬಿದ್ದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದಲ್ಲಿ 8 ದಿನಗಳ ಹಸುಕೂಸಿನೊಂದಿಗೆ ಬಾಣಂತಿ ಮಹಿಳೆ ತಮ್ಮೂರಿಗೆ ಹೋಗೋಕ್ಕೂ ಆಗದೆ ರಸ್ತೆ ಮೇಲೆ ಬದುಕು ಸಾಗಿಸುತ್ತಿದ್ದಾಳೆ. ಜ್ಯೋತಿ ಮೂಲತಃ ಸುರಪುರದವರು. ಹೈದರಾಬಾದ್ನ ಶಾಂತಕುಮಾರ್ ಜೊತೆ ಮದುವೆಯಾಗಿತ್ತು. ಈ ವೇಳೆ ಕೆಲ ದಿನಗಳ ಹಿಂದೆ ಶಾಂತಕುಮಾರ್ ಗರ್ಭಿಣಿಯಾಗಿದ್ದ ಜ್ಯೋತಿಯನ್ನ ತವರು ಮನೆಯಲ್ಲಿ ಬಿಟ್ಟು ಬಂದಿದ್ರು. ಲಾಕ್ಡೌನ್ ಮುಂಚೆ ಜ್ಯೋತಿಯನ್ನ ಮಾತನಾಡಿಸೋಕೆ ಬಂದ ಶಾಂತಕುಮಾರ್ ಅತ್ತೆ ಮಾವನ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಕೋಪದಿಂದ ಜ್ಯೋತಿ ಮತ್ತು ಶಾಂತಕುಮಾರ್ ಮನೆಯಿಂದ ಆಚೆ ಬಂದಿದ್ದಾರೆ. 2 ದಿನಗಳ ಬಳಿಕ ಜ್ಯೋತಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಸುರಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಹೆರಿಗೆ ಮಾಡಿಸಿದ್ದಾರೆ. ಆದರೆ ಆಸ್ಪತ್ರೆಯಲ್ಲೂ ಕೂಡ 2 ದಿನಗಳ ಬಳಿಕ ಬಿಡುಗಡೆ ಮಾಡಿದ್ದಾರೆ. ಆಗ ದಾರಿ ತೋಚದೆ ಶಾಂತಕುಮಾರ ಹಸಿ ಬಾಣಂತಿಯೊಂದಿಗೆ ರಸ್ತೆ ಮೇಲೆ ವಾಸ ಮಾಡ್ತಿದ್ದಾರೆ. ಸಿಟ್ಟು ಮಾಡಿದ್ರು ಅವರು ಸ್ವಲ್ಪ ಅವ್ರಿಗೂ ತಿಪ್ಪಲ ಆಗಿತ್ತಲ್ರಿ. ಅವ್ರ ಮಕ್ಕಳೂ ಆರಾಮಿದ್ದಿದ್ರ ಸಿಟ್ಟು ಮಾಡಿಗೇಸಿ ಏನಂದ್ರೆ ಏನು ಆತುಟಿಕೆ ಕಿತ್ಕೊಂಡು ಹೋಗ್ಯಾರ. ಈಗ ಒಂದು 8 ದಿನ ಆಯ್ತು ರೀ. ಬಾಣಿತನ ಆಗಿತ್ತು. ಅದು ಬಾಣಿತನ ಆಗಿ ಒಂದು 4-5 ದಿನ 8 ದಿನ ಆಗಿತ್ತು ರೀ. ಅವಾಗೇ ಸ್ವಲ್ಪ ಸಿಟ್ಟು ಮಾಡಿದ್ರಲ್ಲ ಮಾವ ಸಿಟ್ಟು ಮಾಡಿಸಲೇ ಹೋಗಿಬಿಟ್ಟರು. ಮೊದಲು ಮನೆಯಾಗಿದ್ರು 1 ತಿಂಗಳಾಗಿತ್ತು ಬಂದವರು. ಬಾಣಿತನ ಆದಮೇಲೆ ಹಿಂಗಾಯ್ತು ಇದು. ಒಂದು ಕಡೆ ಲಾಕ್ಡೌನ್, ಇನ್ನೊಂದು ಕಡೆ ಶಾಂತಕುಮಾರ್ ಅತ್ತೆ ಮಾವನ ಜೊತೆ ಜಗಳ ಮಾಡಿಕೊಂಡಿದ್ದಾರೆ. ಹೀಗಾಗಿ ಹೈದರಾಬಾದ್ಗೆ ಹೋಗೋಕ್ಕೂ ಆಗದೆ, ಇತ್ತ ಅತ್ತೆ ಮನೆಗೂ ಹೋಗೋಕ್ಕೂ ಆಗದೆ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯ್ತು. ಹಾಗೂ ಬಾಣಂತಿ ಜ್ಯೋತಿ ಮತ್ತು ಹಸುಗೂಸಿನ ಜೊತೆ 3 ಮಕ್ಕಳು ಬಡವರಾಗಿರುವುದಂತೂ ಸತ್ಯ. ಲಾಕ್ಡೌನ್ ಇಲ್ಲದಿದ್ದರೆ ಈವರೆಗೂ ಹೈದರಾಬಾದ್ಗೆ ಹೋಗ್ತಾ ಇದ್ರು. ಜೊತೆಗೆ ತನ್ನ ಹೆರಿಗೆಯಾದಂಥ ಪತ್ನಿ ಜೊತೆ ಮಕ್ಕಳ ಜೊತೆ ಅವರು ಅಲ್ಲಿ ಹೋಗಿ ಆರಾಮಾಗಿರ್ತದೆ. ಆದರೆ ಲಾಕ್ಡೌನ್ ಆಗಿದ್ದರಿಂದ ಮಕ್ಕಳ ಜೊತೆ ಮತ್ತು ಏನು ಪತ್ನಿ ಜೊತೆ ಹೈದರಾಬಾದ್ಗೆ ಹೋಗಲಾರದೆ ಇಲ್ಲೇ ರಸ್ತೆ ಪಕ್ಕದಲ್ಲಿ ಇದ್ಕೊಂಡು ಜೀವನ ಮಾಡೋದಕ್ಕಾಗಿ ಪರದಾಡ್ತಿದ್ದಾನೆ. ಕ್ಯಾಮರಾಮನ್ ಶಿವ್ ಜೊತೆ ಅಮೀನ್, TV9 ಯಾದಗಿರಿ. ಇದು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.